ಭಗಿನಿ ಸಾಧನೆಗೆ ಸನ್ಮಾನ. ಬೆಂಗಳೂರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಪ್ರಯುಕ್ತ ಆರೋಹಣ ಸಂಸ್ಥೆಯ ವತಿಯಿಂದ ಭಗಿನಿ ಸಾಧನೆಗೆ ಸನ್ಮಾನ ಎಂಬ ಕಾರ್ಯಕ್ರಮವನ್ನು ದಿನಾಂಕ 29/3/2026 ಭಾನುವಾರ ಬೆಳಗ್ಗೆ 10:30ರಿಂದ ನಗರದ ಬಸವನಗುಡಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಬಿಪಿ ವಾಡಿಯ ರಸ್ತೆ ಇಲ್ಲಿ ಆಯೋಜಿಸಲಾಗಿತ್ತು. ಪತ್ರಕರ್ತೆ, ಲೇಖಕಿ ಮತ್ತು ಪ್ರಕಾಶಕಿ ಡಾಕ್ಟರ್ ಆರ್. ಪೂರ್ಣಿಮಾ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಸಂಧ್ಯಾ ಕೃಷ್ಣಮೂರ್ತಿ ಭಾಗವಹಿಸಿದ ಈ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯರು ಎಂದು ಶ್ರೀಮತಿ ಎಸ್.ಸಿ. ಶಾರದಾ, ಲಿಪಿ ಪ್ರಾಜ್ಞೆ, ಪ್ರಸಿದ್ಧ ಲೇಖಕಿ, ರಂಗಕರ್ಮಿ, ಅಂಕಣಗಾರ್ತಿ, ನೃತ್ಯ ನಾಟಕ ವಿಮರ್ಶಕರು ಶ್ರೀಮತಿ ವೈ.ಕೆ. ಸಂಧ್ಯಾ ಶರ್ಮಾ, ಶ್ರೀಮತಿ ನೀಲಮ್ಮ ಇವರುಗಳನ್ನು ಅವರ ವಿಶಿಷ್ಟ ಸಾಧನೆಗಳನ್ನು ಗುರುತಿಸಿ ಗೌರವಿಸಲಾಗಿದ್ದು, ಕಾರ್ಯಕ್ರಮ ನಿರ್ವಾಹಕ ಶ್ರೀ ಸುಧೀಂದ್ರ ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ಕೊಡಕಲ್ ಶಿವಪ್ರಸಾದ್, ಬೆಂಗಳೂರು. ರಾಶಿ ಜನ, ಅಷ್ಟು ಜನ ತುಂಬಿ ತುಳುಕೋ ಬಸ್ಸಲ್ಲಿ ಸ್ಟ್ಯಾಂಡಿಂಗು ನಿಂತ್ಕೊಂಡು ಗಂಟೆಗಟ್ಟಲೆ 2 ಬಸ್ ಬದಲಾಯಿಸ್ಕೊಂಡು ಆಫೀಸ್ಗೆ ಹೋಗಿ ಇನ್ನೇನು ಉತ್ಸಾಹ ಮತ್ತೆ ತ್ರಾಣ ಉಳಿದಿರುತ್ತೆ. ನಿಜವಾಗ್ಲೂ ಚೈತನ್ಯ ಇರೋದೇ ಇಲ್ಲ. ಆದರೆ ನಾವು ಅಲ್ಲಿ ಹೋದ್ಮೇಲೆ ಹೊಸ ಮನುಷ್ಯನಾಗಿ ನಾನು ಬದಲಾಗ್ತಾ ಇದ್ದೆ. ನನ್ನ ಕೆಲಸಗಳಲ್ಲೇ ಆನಂದ ಸಿಗ್ತಾ ಇತ್ತು. ಅದರಿಂದ ನಾನು 12 ವರ್ಷದ ಹುಡುಗಿ ಇರುವಾಗಲೇ ಬರೆಯೋಕ್ಕೆ ಶುರು ಮಾಡಿದೆ. ಮೊದಲೇ ನಾನು ಸ್ಕೂಲ್ನಲ್ಲಿ ಇದ್ದಾಗ ಮೊದಲು ಬರೆದಿದ್ದು ನಾಟಕ. ನಮ್ಮ ಸ್ಕೂಲ್ನಲ್ಲಿ ಮಕ್ಕಳು ನಾಟಕ ಮಾಡೋಕ್ಕೆ ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಟೀಚರ್ಸು ಎಲ್ಲ ಕಡೆ ಬಳೆಪೇಟೆ ಅಲ್ಲಿ ಇಲ್ಲಿ ತಿರುಗಿ ಮಕ್ಕಳ ನಾಟಕ ಯಾರು ಬರದೇ ಇಲ್ವಲ್ಲ, ಮಕ್ಕಳ ನಾಟಕ ಬೇಕು ಅಂತ ಹೇಳ್ತಿದ್ರು. ಅದೇನು ಅನ್ನಿಸ್ತೋ ಇಲ್ಲ ನನಗೆ. ಇನ್ನೂ 12 ವರ್ಷ ಅವಾಗ ನಾನೇ ಮನೆಗೆ ಹೋಗಿ ಒಂದು ನಾಟಕ ಬರೆದು ನಾನು ಕವನಗಳು ಬರೀತಾ ಇದ್ದೆ. ಆಮೇಲೆ ಸುಧಾ ಶುರು ಆಯಿತು. ನನ್ನ ಮೊದಲನೇ ಒಂದು 2-3ನೇ ಕತೆ ಸುಧಾದಲ್ಲೇ ನಾನು ಬರೆದಿದ್ದು. ಆಮೇಲೆ ಸುಧಾ ಮಯೂರ ಪ್ರಜಾವಾಣಿ ಗ್ರೂಪು, ಅದೇ ನಮ್ಮ ಪೂರ್ಣಿಮಾ ಅವರು ಫಸ್ಟ್ ಕೆಲಸಕ್ಕೆ ಸೇರಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನೇ ಫಸ್ಟ್ ಪತ್ರಿಕೋದ್ಯಮಿಯಾಗಿ ಪತ್ರಕರ್ತೆಯಾಗಿ ಕೆಲಸ ಸೇರಿದ್ದು. ಪೂರ್ಣಿಮಾ ಕಾಲೇಜಲ್ಲಿ ರಿಸರ್ಚ್ UGC ರಿಸರ್ಚ್ ಅವಳು ಓದಿದ ತಕ್ಷಣ ಆ ರಿಸರ್ಚ್ ಇದಕ್ಕೆ ಸೇರಿಕೊಂಡು ನಾನು ತಕ್ಷಣ ಪ್ರಜಾಮತಕ್ಕೆ ಸೇರಿಕೊಂಡೆ. ಹಂಗೆ ನೋಡಿದ್ರೆ ಅದೇ ನಾನು ಹೇಳಿದೆ, ಕಾಲೇಜಲ್ಲಿ ಅವಳು 1 ಇಯರ್ ಜೂನಿಯರ್ ಆದರೂ ಕೂಡ ನಾನು ಪತ್ರಿಕೋದ್ಯಮದಲ್ಲಿ 1 ಇಯರ್ ಸೀನಿಯರ್ ಆದೆ. ಪ್ರಜಾಮತದಲ್ಲಿ 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ಪ್ರಜಾಪ್ರಭುತ್ವ ಅಂತ ಒಂದು ಪೊಲಿಟಿಕಲ್ ನ್ಯೂಸ್ ವೀಕ್ಲಿ ಬರ್ತಾ ಇತ್ತು. ದೇವರಾಜ ಅರಸು, HR ಬಸವರಾಜ್ ಅವರು ರನ್ ಮಾಡ್ತಾ ಇದ್ರು. ಅವಾಗಲೂ ನನಗೆ ಗೊತ್ತಿಲ್ಲ, ಇನ್ನು ಬಹುಶಃ 1 ವರ್ಷನ ರಿಸರ್ಚ್ ಸ್ಕಾಲರು, 3 ವರ್ಷ. ಹಾಗಾದ್ರೆ ನಾ 3 ವರ್ಷವೂ ಕೂಡ ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋಕ್ಕೊಂದು ಅವಕಾಶ ಆಯಿತು. ಅವಾಗೆಲ್ಲ ತುಂಬ ಮಹಿಳೆಯರೇ ಇರಲಿಲ್ಲ ಪತ್ರಿಕೋದ್ಯಮಿಗಳು. ಎಲ್ಲಿ ಹೋದ್ರು ನಾನು ಮತ್ತು ಇನ್ನೊಬ್ಬರು ವಿಜಯ ಅಂತ ಇದ್ರು, ನಾವಿಬ್ಬರೇ. ಅವ್ರ 2 ಮಕ್ಕಳ ತಾಯಿ. ನಾನು ಪ್ರಜಾಮತ ಸೇರಿದಾಗ ಇನ್ನು ಮದುವೆ ಆಗಿರಲಿಲ್ಲ. ಆಮೇಲೆ ಬೇರೆ ಪ್ರಜಾಪ್ರಭುತ್ವ ಬಂದಾಗ ಮದುವೆ ಆಗಿತ್ತು. ಅದು ಇಬ್ಬರೇ. ಯಾವ ಇದಕ್ಕೆ ಹೋದ್ರು ಒಂದು 8-10 ಜನ ಗಂಡಸರು ಇರೋರು ಪತ್ರಕರ್ತರು. ನಾವು ಇಬ್ಬರೇ ಪತ್ರಕರ್ತೆಯರು ಇದ್ದಿದ್ದು. ಇದೆಲ್ಲ ನಮ್ಗೆ ತುಂಬ ಅನುಭವ ಕೊಡ್ತು. ಸುಮ್ಮನೆ ಅನುಭವ ಇಲ್ಲದೆ ಏನು ಬರೆಯೋಕ್ಕೆ ಸಾಧ್ಯ ಇಲ್ಲ. ಓದ್ಕೊಂಬಂದಿದ ತಕ್ಷಣ, ಕಾಲೇಜ್ ಆದ ತಕ್ಷಣ ಏನು ಬರೆಯೋಕ್ಕಾಗಲ್ಲ. ಆಮೇಲೆ ನಮಗೆ ಜೀವನದಲ್ಲಿ ಕಷ್ಟ ಸುಖ ಇದ್ದಾಗಲೇ ನಾವು ಬರೆಯೋಕ್ಕೆ, ನಮ್ಗೆ ಎಲ್ಲ ಥರ ಅನುಭವಗಳಿದ್ದಾಗ ಪ್ರತಿಯೊಂದು ಕೂಡ ನಮ್ಮ ಅನುಭವಗಳನ್ನು ನಾವು ಅಕ್ಷರ ರೂಪಕ್ಕೆ ಇಳಿಸೋಕ್ಕೆ ಮತ್ತು ಅದು ಗಟ್ಟಿಯಾದ ಬರವಣಿಗೆ ಆಗೋಕ್ಕೆ ಕಾರಣ ಆಗುತ್ತೆ. ಅನೇಕ ಕಥೆಗಳು ನಂದು ಸುಧಾ, ಮಯೂರ, ತುಷಾರ, ತರಂಗ ಈ ಪತ್ರಿಕೆಗಳಲ್ಲೇ ನಂದು ಪಬ್ಲಿಷ್ ಆಗ್ತಾ ಇದ್ದಿದ್ದು. ಅವರುಗಳು ಕೂಡ ನಿಜವಾಗ್ಲೂ ಎಲ್ಲ ಪತ್ರಿಕಾ ಸಂಪಾದಕರನ್ನು ನಾನು ನೆನೆಸ್ಕೋತೀನಿ. ಎಲ್ಲ ಪ್ರೋತ್ಸಾಹ ಕೊಡೋರು ಯಾವ ದಿಕ್ಕಿಂದ ಬಂದರೂ ಕೂಡ ನಮಗೆ ನಮ್ಮ ಒಂದು ಬರವಣಿಗೆ ಸಮೃದ್ಧವಾಗಿ ನಡೆಯುತ್ತೆ. ನಾನು ಯಾವತ್ತೂ ಅನುದಿನವೂ ನೆನೆಸ್ಕೋತೀನಿ ಎಲ್ಲ ಯಾರ್ಯಾರು ಪ್ರೋತ್ಸಾಹ ಕೊಟ್ಟಿದ್ದು. ನನ್ನ ಮೊದಲನೇ ಪುಸ್ತಕ ನಾನು ಬರೆದಾಗ 17 ವರ್ಷ, ನನ್ನ ಕಾದಂಬರಿ ಬರೆದಾಗ ಕವಣೆಗೆಟ್ಟ ಕಲ್ಲು ಕಾದಂಬರಿ ಬರೆದೆ. ಅದನ್ನು ದಿವಾಕರ್ ಅವರು ಮಲ್ಲಿಗೆ ಪತ್ರಿಕೆಯಲ್ಲಿ ಹಾಕಿ ಸೀರಿಯಲ್ ಆಗಿ ಪಬ್ಲಿಷ್ ಮಾಡಿದ್ರು. 17 ವರ್ಷಕ್ಕೆ ಹರಿಹರ ಪ್ರಿಯ ಅವ್ರ ಪುಸ್ತಕದಲ್ಲಿ ಬರೀತಾರೆ, ಸಂಧ್ಯಾ, ವೈ.ಕೆ. ಸಂಧ್ಯಾ ವಿದ್ಯಾರ್ಥಿನಿ, ಅವಳು ಮೊದಲನೇ ಕಾದಂಬರಿ ಬರೆದು ಪಬ್ಲಿಷ್ ಮಾಡಿದ್ದಾಳೆ ಅಂತ ಒಂದು ಇತಿಹಾಸದ ಒಂದು ಪುಸ್ತಕದಲ್ಲಿ ಬರೀತಾರೆ. ಹಿಂಗೆ ಆ ಕಾಲನೂ ಬಹಳ ಮುಖ್ಯ. ಆಗ ನಮ್ಗೆ ದೊಡ್ಡ ಲೇಖಕರೆಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಬಾಪ್ಕೋ ಪ್ರಕಾಶನದವರು ಸುಮತೀಂದ್ರ ನಾಡಿಗವ್ರು ನನ್ನ ಮೊದಲನೇ ಪುಸ್ತಕ ಮಾಡಿ ಅವರು ಅದಕ್ಕೆ ಮುನ್ನುಡಿನೂ ಬರೆದು ಮಾಸ್ತಿ ವೆಂಕಟೇಶಯ್ಯನವರ ಕೈಯಲ್ಲಿ ಬಿಡುಗಡೆ ಮಾಡಿಸಿದ್ರು ನನ್ನ ಪುಸ್ತಕನ. ನಿಜವಾಗ್ಲೂ ತುಂಬಾ ನನಗೆ ಇವಾಗ ನೆನೆಸ್ಕೊಂಡ್ರೆ
ಗ್ರೇಟ್ ಅನ್ಸುತ್ತೆ ನನಗೆ. ನನಗಷ್ಟು ಮಾಸ್ತಿ ವೆಂಕಟೇಶಂಕರ್ ಹೆಸರು ಕೇಳಿದ್ದೆ, ಅವ್ರು ನೋಡಿದ್ದೆ, ಆದ್ರೆ ಇವತ್ತು ನಂಗೆ ಗೊತ್ತಾಗ್ತಿದೆ ಅವರ ನಮ್ಮ ಆಸ್ತಿ ಎಷ್ಟು ದೊಡ್ಡವರ ಒಂದು ಅಮೃತ ಹಸ್ತದಿಂದ ನನ್ನ ಪುಸ್ತಕ ಬಿಡುಗಡೆ ಆಯಿತು ಅಂತ. ಹೀಗೆ ಎಲ್ಲ ಹಿರಿಯರ ಆಶೀರ್ವಾದದಿಂದ, ಪತ್ರಿಕಾ ಸಂಪಾದಕರ ಮತ್ತು ನನ್ನ ಓದುವ ಬಳಗದವರು, ಹೀಗೆಲ್ಲರೂ ಕೂಡ ಮನೆಯವರು, ತಂದೆ ತಾಯಿಗಳು. ನಮ್ಮ ತಂದೆಯವರು 1926ರಲ್ಲಿ BE ಪಾಸ್ ಮಾಡಿದ್ದು. ಅವರು ಅವಾಗೆಲ್ಲ 2-3 ಜನ ಅಷ್ಟೇ ಬೆಂಗಳೂರು ಯೂನಿವರ್ಸಿಟಿ ಅಲ್ಲ, ಬೆಂಗಳೂರು ಯೂನಿವರ್ಸಿಟಿ ಇರಲಿಲ್ಲ ಅವಾಗ. ವಿಶ್ವೇಶ್ವರಯ್ಯ ಅವರು ನನಗೆ ಅಷ್ಟು ಗೊತ್ತಿಲ್ಲ, KR ಸರ್ಕಲಲ್ಲಿ ಇದೆಯಲ್ಲ ಅದೇನಿದು, ಅಲ್ಲಿ ಓದಿದ್ದು 1926ರಲ್ಲಿ ಅವರು ಓದಿದ್ದು. ಅವ್ರ ಜೊತೆಲಿ 3 ಜನ, ಅವ್ರ ಹಿಂದಿನ ಬ್ಯಾಚ್ 2, ಮುಂದಿನ ಬ್ಯಾಚ್ 4 ಜನ, ಇಷ್ಟೇ 4, 3, 2 ಅಷ್ಟೇ. ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ಅವರು ಪಾಸ್ ಮಾಡಿದ ತಕ್ಷಣ ಗೊತ್ತಾಗ್ಬಿಟ್ಟು ಇವರು ಟಾಟಾ ಬಿರ್ಲಾ ಅವರು ಕರ್ಕೊಂಡು ಹೊಟ್ಟೋದ್ರು, ಕಲ್ಕತ್ತಾ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಹೇಳ್ತಾ ಇದ್ರು, ಬಂಗಾರದ ತಟ್ಟೆ ಒಳಗೆ ಅವ್ರ ಜೊತೆ ಕೂರಿಸ್ಕೊಂಡು ಊಟನ ಮಾಡಿಸ್ತಾ ಇದ್ರು. ಅವಾಗೆಲ್ಲ ಸಂಬಳಗಳು ಕಡಿಮೆನೆ. ಆಮೇಲೆ ವಿಶ್ವೇಶ್ವರಯ್ಯ ಅವ್ರಿಗೆ ಗೊತ್ತಾಯ್ತಂತೆ, ಈ ವರ್ಷ ಈ ಬ್ಯಾಚ್ ಓದಿದ್ 3 ಜನ ಹುಡುಗರು 2 ಇಲ್ಲಿದ್ದಾರೆ ಮೈಸೂರಲ್ಲಿ, ಇನ್ನೊಬ್ಬ ಎಲ್ಲಿ ಹೋದ ಅಂತ ಪತ್ತೆ ಮಾಡಿ ಅವ್ರಿಗೆ ಕಾಗದಗಳು ಬರೆದು ನಮ್ಮ ತಂದೆನ ವಾಪಸ್ ಕರ್ಸ್ಕೊಂಡ್ರು. ನೀನು ಮೈಸೂರು ಸರ್ಕಾರದಲ್ಲಿ ಇಲ್ಲಿ ಓದಿ ಮೈಸೂರು ರಾಜ್ಯಕ್ಕೆ ಸೇವೆ ಸಲ್ಲಿಸ್ಬೇಕು ಅಂತ ಹೇಳಿ ಅವಾಗ ಅವರು ಅಲ್ಲಿಗೆ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಹೀಗೆ ನಮ್ಮ ತಂದೆಯವರು ಕೂಡ ಎಂಜಿನಿಯರ್ ಅಷ್ಟೇ ಅಲ್ಲ, ಅವರು ಸಂಸ್ಕೃತದಲ್ಲಿ ಇಂಗ್ಲೀಷ್ನಲ್ಲಿ ತುಂಬ ಪ್ರಭುತ್ವ ಪಡೆದಿದ್ರು. ಮನೆಯ ವಾತಾವರಣ ಇವತ್ತು ನಾನು ಅವರು ಪ್ರಾತಸ್ಮರಣೀಯರು. ನಮ್ಮ ತಂದೆ ತಾಯಿಯವ್ರನ್ನ ನೆನೆಸ್ಕೋತೀನಿ, ಮತ್ತು ನನ್ನ ಗಂಡನ್ನು ನೆನೆಸ್ಕೋತೀನಿ, ಎಷ್ಟು ನನಗೆ ಸಹಾಯ ಮಾಡಿದ್ದಾರೆ. ಮತ್ತು ನಮ್ಮ ಮನೆಯವ್ರಲ್ಲಿ ನಾವು ದೊಡ್ಡ ಕುಟುಂಬ, 10 ಜನದಲ್ಲಿ ನಾನು ಕಡೆಯೋಳು. ಆದರೆ ಎಲ್ಲರೂ ನನಗೆ ಎಂಕರೇಜ್ ಮಾಡ್ತಿದ್ರು. ಹಂಗೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು 2 ಮಾತಾಡೋಕ್ಕೆ ಮತ್ತು ಒಂದು ಬರವಣಿಗೆ ಶಕ್ತಿ ಗಳಿಸಿರೋಕ್ಕೆ ಪ್ರತಿಯೊಬ್ಬರೂ ಕೂಡ ಅವರು ಪ್ರೋತ್ಸಾಹದ ನೀರು ಹರಿದಿದ್ದಾರೆ. ನಾನು ಅದನ್ನು ನಿತ್ಯ ಸ್ಮರಿಸ್ಕೋತೀನಿ. ನಾನೇನು ಒಂದಿಷ್ಟು ಬರೆಯೋಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಒಂದು ನನಗೆ ಇದನ್ನೆಲ್ಲ ಸ್ಮರಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಂತ ಆರೋಹಣ ಅಂತಂದರೆ ಏರೋದು ಮೇಲೆ ಏರ್ತಾ ಹೋಗ್ಬೇಕು. ಸುಧೀಂದ್ರ ಅವರು ನನಗೆ ಸ್ವಲ್ಪ ಇತ್ತೀಚೆಗೆ ಪರಿಚಯ ಆಗಿದ್ರು ಕೂಡ ಬಹಳ ಆತ್ಮೀಯರು, ಬಹಳ ಹಳೆ ಗೆಳೆಯ ಅನ್ನಿಸ್ಬಿಡ್ತು ನನಗೆ. ಸೋದರ ಸುಧೀಂದ್ರ ಅವರು ಕೂಡ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನೀವು ಮಾಡಿರುವಂಥ ಒಂದು ಮಹಿಳಾ ದಿನ ಅಂತಂದರೆ ಪ್ರತಿದಿನವೂ ನಮ್ಮ ದಿನವೇ. ನಾನು ಅದನ್ನು ಒಪ್ಕೊಳ್ಳಲ್ಲ. ಮಾರ್ಚ್ 8 ಅದಕ್ಕೇನೋ ಒಂದು ಅವ್ರಿಗೆ ಆವಾಗ ಎಲೆಕ್ಷನ್ನು, ವೋಟ್ ಹಾಕೋ ಹಕ್ಕಿರಲಿಲ್ಲ, ದಿನಗೂಲಿ ಸಂಬಳದಲ್ಲಿ ಸಮಾನ ವೇತನ ಸಿಗ್ತಿರ್ಲಿಲ್ಲ. ಅದಕ್ಕೊಂದು ಇತಿಹಾಸನೇ ಇದೆ. ಅದೆಲ್ಲ ನಮ್ಮ ವಿದೇಶಗಳಲ್ಲಿ ನಡೆದಿದ್ದು. ಆದರೆ ನಮ್ಮ ಪ್ರತಿದಿನವೂ ನಮ್ಮ ಮಹಿಳಾ ದಿನವೇ ಅಂತ ನಾನು ಭಾವಿಸ್ಕೋತೀನಿ. ಪ್ರತಿದಿನ ಮಹಿಳಾ ದಿನವೇ ಆಗಿರಬೇಕು. ಅದರಿಂದ ನೀವು ಇಡೀ ವರ್ಷ ಎಲ್ಲ ಈ ಫಂಕ್ಷನ್ ಮಾಡ್ಬೋದು, ಆಮೇಲೆ ಗುರುತಿಸ್ಬೋದು ಮಹಿಳೆಯರನ್ನ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಜವಾಗ್ಲೂ ಇನ್ನೂ ಮುಂದಕ್ಕೆ ನಿಮ್ಗೆ ಹೆಚ್ಚಿನ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಹಾರೈಸಿ, ನೀವೆಲ್ಲ ನನ್ನ 2 ಮಾತನ್ನು ಆಲೈಸಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವೇದಿಕೆ ಮೇಲಿರೋರಿಗೂ ಕೂಡ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು.